ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆ ಹೆಸರು ಕೃಷ್ಣ ಗೌರಿ ಮನೆಗೆ ಬಂದ ಹೊಸ ನಾಯಿ ಮರಿ. ಒಂದು ಊರಲ್ಲಿ ಕೃಷ್ಣ ಗೌರಿ ಅಂತ ಇಬ್ರು ಅಣ್ಣ ತಂಗಿ ಇದ್ರು. ಅವ್ರಿಗೆ ಪ್ರಾಣಿಗಳಂದ್ರೆ ತುಂಬ ಇಷ್ಟ ಇತ್ತು. ಹೀಗಿರ್ಬೇಕಾದ್ರೆ ಅವ್ರಿಗೆ ಸ್ಕೂಲಲ್ಲಿ ಎಕ್ಸಾಮ್ಸ್ಗಳೆಲ್ಲ ಮುಗಿದು ಶಾಲೆ ರಜಾ ಬಿಡ್ತು. ರಜಾ ಬಿಟ್ಟ ಮೇಲೆ ಮನೇಲೇ ಇರಬೇಕಲ್ವಾ, ಸ್ಕೂಲಿಗೆ ಹೋಗೋದಿರಲ್ಲ, ಓದ್ಕೊಳ್ಳೋದಿರಲ್ಲ, ಎಷ್ಟೊಂದು ಟೈಮ್ ಇರುತ್ತೆ, ಆಟ ಆಡ್ಬೋದಲ್ವಾ. ಹೀಗಿರಬೇಕಾದ್ರೆ ಕೃಷ್ಣ ಗೌರಿ ಯಾವಾಗಲೂ ಪಾರ್ಕಲ್ಲಿ ಹೋಗಿ ಆಟ ಆಡೋದು, ಇಲ್ಲ ಮನೆ ಮುಂದೆ ಆಟ ಆಡೋದು, ಹೀಗೇ ಮಾಡ್ತಾ ಇದ್ರು. ಆದರೂ ಅವ್ರಿಗೆ ಎಷ್ಟೇ ಆಡಿದ್ರು ಬೋರ್ ಆಗೋದು. ಯಾಕಂದರೆ ಕೃಷ್ಣ ಗೌರಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ ಇತ್ತು. ಛೇ, ಈ ರಜೆ ಟೈಮಲ್ಲಿ ಸಮಯ ಕಳೆಯೋದೇ ಬೇಸರಪ್ಪ. ನಮ್ಮೊಂದಿಗೆ ಮನೆಯಲ್ಲಿ ಒಂದು ಸಾಕು ಪ್ರಾಣಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅವರಿಬ್ರು ಒಂದ್ಸಲ ಮಾತಾಡ್ಕೊಂಡ್ರು. ಹೌದು ಹೌದು, ನಾವು ಇವತ್ತೇ ಅಮ್ಮನ ಕೇಳೋಣ, ನಮ್ಮ ಮನೆಗೊಂದು ಸಾಕು ಪ್ರಾಣಿ ತಂದುಕೊಡು ಅಂತ ಹೇಳಿ ಇಬ್ಬರು ಡಿಸೈಡ್ ಮಾಡಿ ಅವ್ರ ಅಮ್ಮನ ಹತ್ರ ಹೋದರು. ಅಮ್ಮನ ಹತ್ರ ಹೋಗಿ ಕೃಷ್ಣ ಹೇಳಿದ, ಅಮ್ಮ, ನಮಗೆ ಸ್ಕೂಲ್ ರಜಾ ಇದೆಯಲ್ಲ, ಆಟ ಆಡೋಕ್ಕೆ ತುಂಬ ಬೋರಮ್ಮ. ನಮ್ಮ ಮನೆಗೆ ಒಂದು ಪುಟಾಣಿ ನಾಯಿ ಮರಿನ ತರೋಣ ಅಂತ ಕೇಳ್ದ. ಗೌರಿನೂ ಕೇಳಿದ್ಲು, ಹೌದಮ್ಮ, ನಾಯಿ ಮರಿ ತುಂಬ ಚೆನ್ನಾಗಿರುತ್ತಮ್ಮ, ಸಾಕ್ತೀವಮ್ಮ, ನಾನು ಅಣ್ಣ ತುಂಬ ಚೆನ್ನಾಗಿ ನೋಡ್ಕೋತೀವಿ, ನಾಯಿ ಮರಿ ಸಾಕೋಣ ಅಮ್ಮ ಅಂತ ಕೇಳಿದ್ಲು. ಆಗ ಅವರಮ್ಮ ಹೇಳಿದರು, ಕೃಷ್ಣ ಗೌರಿ, ನೋಡಿ, ಪ್ರಾಣಿಗಳನ್ನು ಸಾಕೋದು, ಅವುಗಳನ್ನು ನೋಡ್ಕೊಳ್ಳೋದು ಸುಲಭವಲ್ಲ. ಅದೊಂದು ದೊಡ್ಡ ಜವಾಬ್ದಾರಿ. ಮನೆಯನ್ನು ಸ್ವಚ್ಛವಾಗಿಟ್ಕೋಬೇಕು. ಅದೇ ಸಮಯದಲ್ಲಿ ಪ್ರಾಣಿಗಳನ್ನು ನೋಡ್ಕೊಳ್ಳೋದು ಸವಾಲಿನ ಕೆಲಸ ಆಗುತ್ತೆ. ಪ್ರಾಣಿಗಳು ಮನೆ ತುಂಬ ಗಲೀಜೆಲ್ಲ ಮಾಡ್ತವೆ. ನೀವಿನ್ನೂ ಚಿಕ್ಕವರಿದ್ದೀರಾ, ಅದ್ರದ್ದೆಲ್ಲ ಕ್ಲೀನಿಂಗ್ ಮಾಡೋಕ್ಕೆ ನಿಮ್ಗೆ ಆಗಲ್ಲ. ಆಮೇಲೆ ನನಗೂ ತುಂಬ ಕೆಲಸ ಇರುತ್ತೆ, ನಾನು ಬ್ಯುಸಿ ಇರ್ತೀನಿ, ನಿಮಗೆ ಸಹಾಯ ಮಾಡೋಕ್ಕೆ ನನಗೆ ಕಷ್ಟ ಆಗ್ಬೋದು. ನೋಡಿ, ಎಲ್ಲವನ್ನ ನಿಭಾಯಿಸೋಕ್ಕೆ ನಿಮ್ಗೆ ಆಗತ್ತಾ? ಇನ್ನೂ ಆಗಲ್ಲ ಮಕ್ಕಳ, ಇನ್ನೂ ಚಿಕ್ಕವರಿದ್ದೀರಿ, ಈಗಲೇ ಯಾವ ಪ್ರಾಣಿಗಳು ಬೇಡ ಅಂತ ಅವರಮ್ಮ ಹೇಳಿದರು. ಕೃಷ್ಣ ಗೌರಿಗೆ ಅವರಮ್ಮ ಹೇಳಿದ ಒಂಚೂರು ಇಷ್ಟ ಆಗಲಿಲ್ಲ. ಹಠ ಮಾಡಿದರು, ಅಮ್ಮ, ಏನಾದರೂ ಆಗಲಿ, ನನಗೆ ನಮ್ಮ ಮನೆಯಲ್ಲಿ ಸಾಕು ಪ್ರಾಣಿ ಬೇಕೇ ಬೇಕು ಅಂತ ಕೃಷ್ಣ ಹೇಳ್ದ. ಗೌರಿನು, ಹೌದಮ್ಮ, ನಂಗೆ ಸಾಕು ಪ್ರಾಣಿ ಬೇಕೇ ಬೇಕು ಅಮ್ಮ, ದಯವಿಟ್ಟು ಅಮ್ಮ ಕೊಡ್ಸಮ್ಮ ಅಂತ ಅಳೋಕ್ಕೂ ಶುರು ಮಾಡಿದ್ಲು. ಇವರಿಬ್ರು ಎಷ್ಟೇ ಹಠ ಮಾಡಿದರೂ ಅವರಮ್ಮ ಮಾತ್ರ ಪ್ರಾಣಿಗಳನ್ನು ಮನೆಗೆ ತರೋದಕ್ಕೆ ಒಪ್ಪಲೇ ಇಲ್ಲ. ಛೇ ಅಂತ ಮತ್ತೆ ಬೋರಿಂಗ್ ಆಟದಲ್ಲಿ ಕೃಷ್ಣ ಗೌರಿ ಆಟ ಆಡ್ತಾ ಇದ್ರು. ಒಂದಷ್ಟು ದಿನಗಳು ಕಳೆದವು. ಒಂದಿನ ಕೃಷ್ಣ ಮತ್ತೆ ಗೌರಿ, ಮತ್ತೆ ನಂಗೆ ನಾಯಿ ಮರಿ ಬೇಕು, ಪೆಟ್ ತರೋಣ ಅಂತ ಕೇಳಕ್ಕೆ ಶುರು ಮಾಡಿದರು. ಆ ಸಮಯಕ್ಕೆ ಅವ್ರ ಮನೆಯದು ಕಾಲಿಂಗ್ ಬೆಲ್ ರಿಂಗ್ ಆಯಿತು. ಆವಾಗ ಅವರಮ್ಮ ಹೋಗಿ ಬಾಗಿಲು ತೆಗೆದ್ರು. ಬಾಗಿಲು ತೆಗಿತಿದ್ದ ಹಾಗೆ ಒಂದು ಮುದ್ದಾದ ಬಿಳಿ ನಾಯಿ ಮರಿ ಎಲ್ಲಿಂದನೋ ಇವ್ರ ಮನೆ ಒಳಗಡೆ ಬಂತು. ಆವಾಗ ಕೃಷ್ಣ ಗೌರಿ ಅಮ್ಮನಿಗೆ ಆಶ್ಚರ್ಯ ಆಯಿತು, ಗಾಬರಿ ಆಯಿತು. ಆಮೇಲೆ ಆ ನಾಯಿ ಮರಿಯನ್ನ ಎಚ್ಚರಿಕೆಯಿಂದ ಗಮನಿಸಿದ್ರು. ಅದು ಅವರನ್ನ ಪ್ರೀತಿಯಿಂದ ನೋಡ್ತು. ಜೊತೆಗೆ ಅದು ಚೆನ್ನಾಗಿ ಸಾಕಿದ ಸಾಕು ಪ್ರಾಣಿಯಂತೆ ಕಾಣಿಸ್ತಾ ಇತ್ತು. ಮನೆ ಒಳಗಡೆ ಬಂದ ನಾಯಿ ಮರಿನ ಹೊರಗಡೆ ಕಳಿಸ್ಬೇಕು ಅಂತ ಅವ್ರ ತಾಯಿ, ಹೋಗು ಹೋಗು, ಬಾ ಬಾ ಬಾ, ಶ್ ಅಂತ ಹೊರಗಡೆ ಕಳ್ಸೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಆ ನಾಯಿ ಮರಿ ಮಾತ್ರ ಹೊರಗೆ ಹೋಗದೆ ಒಳಗಡೆ ಬಂದು ಒಂದು ಮೂಲೆಯಲ್ಲಿ ಕೂತ್ಬಿಡ್ತು. ಅಷ್ಟೊತ್ತಿಗೆ ಕೃಷ್ಣ ಅವ್ರ ಅಮ್ಮನ ಮಾತನ್ನು ಕೇಳಿ
ಏನಿದು, ಅಮ್ಮ ಯಾರಿಗೋ ಶ್ ಶ್ ಅಂತಿದ್ದಾರೆ, ಯಾರಿರ್ಬೋದು ಅಂತ ಆ ಬಾಗ್ಲ ಹತ್ರ ಬಂದು ನೋಡ್ದ. ರೂಮ್ ಒಳಗಡೆ ಇದ್ದ ಅವನು ಅಲ್ಲಿಂದ ಹಾಲಲ್ಲಿ ಬಂದು ನೋಡ್ದ. ಆ ಅಯ್ಯೋ, ನಾಯಿ ಮರಿ ಅಂತ ಖುಷಿಯಾಗಿ ಅವ್ರ ತಂಗಿ ಅಲ್ಲಿ ಆಟ ಆಡ್ತಾ ಇದ್ಲು, ಅವಳನ್ನ ಕೂಗ್ದ. ಹೇ ಗೌರಿ, ಬಾರೆ, ನಮ್ಮ ಮನೆಗೆ ಪುಟಾಣಿ ನಾಯಿ ಮರಿ ಬಂದಿದೆ, ಓಡ್ ಬಾ ಅಂತ ಕರೆದ. ತಕ್ಷಣ ಗೌರಿನೂ ಅಲ್ಲಿ ಓಡಿ ಬಂದ್ಲು. ಅವಾಗ ಇಬ್ರು, ಕೃಷ್ಣ ಗೌರಿ ಇಬ್ರು ಅವ್ರ ಅಮ್ಮನ ಕೇಳಿದ್ರು, ಅಮ್ಮ, ನೀವು ತುಂಬ ಪೆಟ್ಟಮ್ಮ, ಯು ಆರ್ ಮೈ ಲವ್ಲಿ ಅಮ್ಮ. ಅಮ್ಮ, ನೀವು ನಮಗೋಸ್ಕರ ಅಂತ ಈ ಪುಟಾಣಿ ನಾಯಿ ಮರಿನ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರಾ ಅಂತ ಕೇಳಿದ್ರು. ಆಗ ಅಮ್ಮ ಹೇಳಿದ್ರು, ಇಲ್ಲ ಇಲ್ಲ ಕೃಷ್ಣ, ನಾನು ಈ ನಾಯಿ ಮರಿನ ಆನ್ಲೈನಲ್ಲಿ ಆರ್ಡರ್ ಮಾಡಿಲ್ಲ. ಅದಲ್ಲದೆ ಈ ನಾಯಿ ಮರಿಗಳನ್ನು ಆನ್ಲೈನಲ್ಲಿ ಆರ್ಡರ್ ಮಾಡೋಕ್ಕೆ ಆಗೋದಿಲ್ಲ ಪುಟ್ಟ ಅಂತ ಅವರಮ್ಮ ನಗ್ತಾ ಹೇಳಿದರು. ಅಮ್ಮ, ಹಾಗಾದರೆ ಈ ಮುದ್ದಾಗಿರೋ ಬಿಳಿ ನಾಯಿ ಮರಿ ಎಲ್ಲಿಂದ ಬಂತು ಅಂತ ಗೌರಿ ಕೇಳಿದ್ಲು. ಅದೇ ಪುಟ್ಟ, ಡೋರ್ ಬೆಲ್ ಆಯಿತು, ಆಗ ನಾನು ಬಾಗಿಲು ತೆಗೆದೆ. ಆವಾಗ ಪೋಸ್ಟ್ ಮ್ಯಾನ್ ಬಂದಿದ್ರು, ಪೋಸ್ಟ್ ಕೊಟ್ಟು ಹೋದ್ರು. ಆದರೆ ಈ ನಾಯಿ ಮರಿ ಎಲ್ಲಿಂದ ಬಂತು ಪುಟ್ಟ ಗೊತ್ತಿಲ್ಲ ನನಗೆ. ಬಾಗಿಲು ತೆಗಿತಿದ್ದ ಹಾಗೆ ಅದು ಮನೆ ಒಳಗಡೆನೇ ಓಡ್ ಬಂತು ಅಂತ ಅವರಮ್ಮ ಹೇಳಿದಾಗ ಕೃಷ್ಣ ಮತ್ತು ಗೌರಿ ಆ ಬೆಕ್ಕಿನ ಮರಿಯನ್ನ ಪ್ರೀತಿಯಿಂದ ನೋಡ್ತಾ ಎತ್ಕೊಂಡು, ವಾವ್ ಅಮ್ಮ, ನಾನು ಹೇಳಿದಾಗ ನೀವು ಕೊಡಿಸ್ಲಿಲ್ಲ, ಏನೇ ಇದ್ರೂ ಈಗ ನನ್ನ ಆಸೆ ಅಂತೂ ಈಡೇರ್ತು ನೋಡಿ, ಒಂದಲ್ಲ 2 ಮರಿಗಳಿದ್ದಾವೆ ಅಂತ ಇಬ್ರು ಆ ಮರಿಗಳನ್ನು ಎತ್ಕೊಂಡು ಮುದ್ದಾಡಿದ್ರು. ಆಗ ಅವರಮ್ಮ ಹೇಳಿದರು, ಕೃಷ್ಣ ಗೌರಿ ನೋಡಿ, ಅವು ಯಾರಿಗೆ ಸೇರಿದ ನಾಯಿ ಮರಿನೋ ಗೊತ್ತಿಲ್ಲ, ಅದ್ರ ಮಾಲೀಕರು ಅದನ್ನು ಹುಡ್ಕೊಂಡು ಬಂದು ಅದನ್ನು ತಗೊಂಡು ಹೋಗ್ತಾರೆ. ಹಾಗಾಗಿ ನೀವು ಅದ್ರ ಬಗ್ಗೆ ಹೆಚ್ಚಿನ ಆಸೆ ಇಟ್ಕೊಳ್ಬೇಡಿ ಅಂತ ಅವರಮ್ಮ ಎಚ್ಚರಿಕೆ ಕೊಟ್ಟರು. ಕೃಷ್ಣ ಗೌರಿ, ಅಯ್ಯೋ ಬಿಡಿ ಅಮ್ಮ, ನನಗೆ ಸ್ವಲ್ಪ ಹೊತ್ತು ನಮಗೆ ಅದ್ರ ಜೊತೆಗೆ ಆಟ ಆಡೋಕ್ಕೆ ಬಿಡಿ ಅಂತ ಕೃಷ್ಣ ಗೌರಿ ಕೇಳ್ಕೊಂಡ್ರು. ಆಗ ಅಮ್ಮ ಹೇಳಿದರು, ನೋಡಿ ಕೃಷ್ಣ ಗೌರಿ, ಇದು ಸರಿಯಲ್ಲ, ಈ ನಾಯಿ ಮರಿಗಳು ನಮ್ಮವಲ್ಲ. ಅಮ್ಮ, ಸ್ವಲ್ಪ ಹೊತ್ತಮ್ಮ ಆಟ ಆಡ್ತೀವಿ, ಸುಮ್ಮನಿರಿ ಅಂತ ಕೃಷ್ಣ ಗೌರಿ ಅದನ್ನು ಎತ್ಕೊಂಡು ಮುದ್ದು ಮಾಡ್ತಾ ಇದ್ರು. ಆದರೆ ಕೃಷ್ಣ ಗೌರಿ ಅಮ್ಮನಿಗೆ ಈ ನಾಯಿ ಮರಿ ಅಂದರೆ ತುಂಬ ಭಯ. ಅವ್ರು ಕೇಳಿದರು, ಮಕ್ಕಳ, ನೀವು ಆ ನಾಯಿ ಮರಿನ ಹಾಗೆ ಎತ್ಕೊಂಡು ಮುದ್ದು ಮಾಡ್ತಿರಲ್ಲ, ನಿಮಗೆ ಭಯ ಆಗಲ್ವಾ? ಇಲ್ಲಪ್ಪ, ನಮಗಂತೂ ಭಯನೇ ಆಗೋದಿಲ್ಲ ಅಮ್ಮ. ನಮ್ಮ ಸ್ಕೂಲಲ್ಲಿ ನಮ್ಮ ಪ್ರಿನ್ಸಿಪಲ್ ಸರು ಒಂದು ನಾಯಿ ಸಾಕಿದ್ದಾರೆ. ಅವ್ರ ಸ್ಕೂಲಿಗೆ ಯಾವಾಗಲೂ ಅದನ್ನು ತಗೊಂಡು ಬರ್ತಿರ್ತಾರೆ. ನಾವು ಅದನ್ನು ಯಾವಾಗಲೂ ಎತ್ಕೊಂಡು ಮುದ್ದು ಮಾಡ್ತಿರ್ತೀವಿ. ಹಾಗಾಗಿ ನಮಗೆ ಭಯನೇ ಆಗೋದಿಲ್ಲ. ನಮಗೆ ಪೆಟ್ ಅಂದರೆ ತುಂಬ ಇಷ್ಟ ಅಂತ ಅವರಿಬ್ಬರು ಅದನ್ನು ಎತ್ಕೊಂಡು ಮುದ್ದು ಮಾಡ್ತಾ, ನಾಯಿ ಮರಿ ತಿಂಡಿ ಬೇಕೇ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು, ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು, ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು, ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ, ಬಾವು 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 ಎಂದು ಕೂಗಿ ಕರೆಯುವೆ ಅಂತ ಕೃಷ್ಣ ಒಂದ್ಸಾಲು ಗೌರಿ ಒಂದ್ಸಾಲು ಹಾಡು ಹೇಳ್ಕೊಂಡು ಅದ್ರ ಜೊತೆಗೆ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ರು. ಸ್ವಲ್ಪ ಹೊತ್ತಾದಮೇಲೆ ಆ ನಾಯಿ ಮರಿಗಳು ಕೃಷ್ಣ ಮತ್ತು ಗೌರಿ ಮುಖನ ಸಪ್ಪೆಯಾಗಿ ನೋಡಿದ್ವು. ಆಗ ಇವರಿಬ್ರಿಗೂ ಗೊತ್ತಾಯಿತು ನಾಯಿ ಮರಿಗಳಿಗೆ ಹಸಿವಾಗಿದೆ ಅಂತ. ಅಮ್ಮ, ಇದಕ್ಕೆ ತಿನ್ನಕ್ಕೆ ಏನಾದರೂ ಕೊಡ್ತೀರಾ ಅಂತ ಗೌರಿ ಅವರಮ್ಮನ್ನ ಕೇಳಿದ್ಲು. ಆಗ ಅವರಮ್ಮ ಅಡುಗೆ ಮನೆಯಿಂದ ಒಂದು ಬೌಲಲ್ಲಿ ಹಾಲು ಬಿಸ್ಕಟ್ನ ಹಾಕೊಂಡು ಬಂದು ನಾಯಿ ಮರಿ ಮುಂದೆ ಇಟ್ಟರು. ನಾಯಿ ಮರಿಗಳಿಬ್ಬರು
ಅಂತ ಹಾಲನ್ನ ತಿಂದು ಕುಡಿದು ಮುಗಿಸ್ಬಿಟ್ವು. ಆಗ ಕೃಷ್ಣ ಹೇಳ್ದ, ಗೌರಿ, ಈ ನಾಯಿ ಮರಿಗೆ ತುಂಬ ಹಸಿವಾಗಿದೆ ಕಣೆ, ನೋಡು ಹೇ ಕುಡಿತಾ ಇದ್ದಾವೆ ಅಂತ ಇಬ್ರು ಮಾತಾಡ್ಕೋತಾ ಇದ್ರು. ಆಗ ಅವರಮ್ಮ ಬಂದು ಹೇಳಿದ್ರು, ಮಕ್ಕಳ, ಈ ನಾಯಿ ಮರಿಗಳಿಗೆ ಅವರಮ್ಮನ ಅಗತ್ಯ ಇದೆ. ನಾನು ಪಕ್ಕದ ರೋಡಿಗೆ ಹೋಗಿ ಇದು ಯಾರ ನಾಯಿ ಮರಿಗಳು, ಯಾರು ಸಾಕಿದ ನಾಯಿ ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಅವರಮ್ಮ ಹೇಳಿದ್ರು. ಆಗ ಕೃಷ್ಣ ಹೇಳ್ದ, ಅಮ್ಮ, ಈ ನಾಯಿ ಮರಿಗಳನ್ನ ಕಳ್ಸೋದಕ್ಕೆ ಅಷ್ಟೊಂದು ಅವಸರ ಏನು ಇಲ್ಲ ಅಮ್ಮ. ಅವು ಈಗ ತಾನೇ ಹಾಲು ಕುಡ್ದಿದ್ದಾವೆ ನೋಡಿ, ನಮ್ಮ ತೊಡೆ ಮೇಲೆ ನಮ್ಮ ಮೈ ಮೇಲೆ ಎಷ್ಟು ಚೆನ್ನಾಗಿ ಆರಾಮಾಗಿ ಮಲಗಿದಾವೆ. ಆಗ ಅವರಮ್ಮ ಹೇಳಿದ್ರು, ನೋಡಿ ಮಕ್ಕಳ, ನನಗೆ ಈ ಪ್ರಾಣಿಗಳನ್ನು ಮನೇಲಿ ಬಿಟ್ಕೊಳ್ಳೋದು ಅಂದರೆ ಆಗಲ್ಲಪ್ಪ. ನನಗಿಷ್ಟ ಇಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಅವು ಸ್ವಲ್ಪ ಸಮಯದಲ್ಲೇ ಈ ಮನೇಲೆಲ್ಲ ಅಸ್ತವ್ಯಸ್ತ ಮಾಡಿಬಿಡ್ತವೆ ಅಂತ ಅಮ್ಮ ರೇಗಿದ್ರು. ಆಗ ಗೌರಿ ಹೇಳಿದ್ಲು, ಪರವಾಗಿಲ್ಲ ಅಮ್ಮ, ನಾನು ಎಲ್ಲಾನು ಸ್ವಚ್ಛ ಮಾಡ್ತೀನಿ ಆಯಿತಾ. ಆಗ ಅಮ್ಮ ಹೇಳಿದರು, ನೀನಾ? ಮನೇಲಿ ಒಂದು ಚಿಕ್ಕ ಪುಟ್ಟ ಕೆಲಸನೂ ಮಾಡೋದಿಲ್ಲ, ಎಲ್ಲನೂ ಕ್ಲೀನ್ ಮಾಡ್ತಾಳಂತೆ. ಹೌದಮ್ಮ, ನನಗೆ ನಾಯಿ ಮರಿ ಬಂದಿದೆಯಲ್ವಾ, ಹಾಗಾಗಿ ನಂಗೆ ಒಳ್ಳೆ ಬುದ್ಧಿ ಬಂದಿದೆಯಮ್ಮ. ನಾನು ನಾಯಿ ಮರಿದೆಲ್ಲ ಸ್ವಚ್ಛ ಮಾಡ್ತೀನಿ, ಜೊತೆಗೆ ನಿಂಗೆ ಮನೆ ಕೆಲಸಕ್ಕೂ ಸಹಾಯ ಮಾಡ್ತೀನಿ. ಅಷ್ಟೇ ಅಲ್ಲ ಅಮ್ಮ, ನಾನು ಮತ್ತು ಅಣ್ಣ ಇಬ್ಬರು ಇನ್ನು ಮುಂದೆ ಜಗಳನೇ ಮಾಡೋದಿಲ್ಲ ಅಮ್ಮ. ನಾವಿಬ್ಬರು ಸೇರಿ ನಿಂಗೆ ಮನೆ ಕೆಲಸಕ್ಕೆ ಸಹಾಯ ಮಾಡ್ತೀವಿ. ಆಮೇಲೆ ಆಟ ಆಡಿದ್ಮೇಲೆ ದಿನ ರಾತ್ರಿ ಓದ್ತೀವಿ, ದೇವ್ರ ನಾಮ ಹೇಳ್ತೀವಿ, ಆಮೇಲೆ ಎಲ್ಲನೂ ಮಾಡ್ತೀವಮ್ಮ ಅಂತ ಕೃಷ್ಣ ಗೌರಿ ಅವರಮ್ಮನಿಗೆ ಹೇಳಕ್ಕೆ ಶುರು ಮಾಡಿದರು. ಆಗ ಅಮ್ಮ ಹೇಳಿದರು, ಈಗ ಈ ನಾಯಿ ಮರಿ ನೋಡಿದ ತಕ್ಷಣ ಎಲ್ಲ ಸ್ವಚ್ಛ ಮಾಡ್ತೀನಿ ಅಂತಿದ್ದೀರಾ ಅಲ್ವಾ? ಅಮ್ಮ, ನಾನು ಇನ್ಮೇಲೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತೀನಿ, ಹಾಗೆ ನಾಯಿ ಮರಿನೂ ನೋಡ್ಕೋತೀನಮ್ಮ ಅಂತ ಕೃಷ್ಣ ನಗ್ತಾ ಹೇಳ್ದ. ಹೀಗೆ ಕಳೀತಾ 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 ಸಂಜೆ ಆಯಿತು. ಓಹೋ, ಸಂಜೆ ಆಯಿತು, ಆದರೂ ಈ ನಾಯಿ ಮರಿನ ಕೇಳ್ಕೊಂಡು ಯಾರೂ ಬರಲಿಲ್ಲ. ಈಗ ಈ ನಾಯಿ ಮರಿ ನಮ್ಮದೇ ಆಗತ್ತೆ ಕಣೋ ಅಂತ ಗೌರಿ ಕೃಷ್ಣ ಖುಷಿಪಟ್ಟರು. ಅಷ್ಟರಲ್ಲಿ ಗೌರಿ ಕೃಷ್ಣನ ತಂದೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು. ಅವರು ಮಕ್ಕಳು ನಾಯಿ ಮರಿ ಜೊತೆಗೆ ಆಟ ಆಡ್ತಿರೋದನ್ನ ನೋಡಿ, ಮಕ್ಕಳ, ಈ ನಾಯಿ ಮರಿ ಎಲ್ಲಿಂದ ಬಂತು? ಇದು ನಿಮ್ಮ ಸ್ನೇಹಿತರದಾ ಅಂತ ಕೇಳಿದರು. ಆಗ ಕೃಷ್ಣ ಎಲ್ಲವನ್ನ ವಿವರಿಸಿ ಹೇಳ್ದ. ಅವ್ರ ತಂದೆಗೂ ಕೂಡ ನಾಯಿ ಮರಿ ತುಂಬ ಇಷ್ಟ ಆಯಿತು. ಅವರು ತೊಡೆ ಮೇಲೆ ಕೂರಿಸ್ಕೊಂಡು ಆಟ ಆಡಿಸಿದ್ರು. ಆಗ ಅಲ್ಲಿಗೆ ಬಂದವ್ರಮ್ಮ, ನೋಡಿ, ಈ ನಾಯಿ ಮರಿನ ನಾವು ಇಟ್ಕೊಳ್ಳೋಕೆ ಆಗೋದಿಲ್ಲ. ಇದು ರಾತ್ರಿ ನಮಗೆ ಮಲ್ಗೊಳೋಕೆ ಬಿಡೋದಿಲ್ಲ, ತೊಂದರೆ ಕೊಡುತ್ತೆ, ನಿದ್ರೆ ಮಾಡೋಕೆ ಬಿಡೋದಿಲ್ಲ. ಇದನ್ನು ಹೊರಗೆ ಕರ್ಕೊಂಡು ಹೋಗಿ ಅಂತ ಹೇಳಿದರು. ಆದರೆ ಕಿಟ್ಟು ಗೌರಿ ಅಪ್ಪನಿಗೆ ನಾಯಿ ಮರಿನ ಹೊರಗಡೆ ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಅವಾಗ ಅಮ್ಮಗೆ ಹೇಳಿದರು, ಹೇಗಾದರೂ ಮನಸ್ಸು ಬರುತ್ತೆ ನಿಮಗೆ? ನಾವು ಈ ನಾಯಿ ಮರಿನ ಹೊರಗಡೆ ಬಿಟ್ಟರೆ ಬೇರೆ ನಾಯಿಗಳು ಬಂದು ಅದಕ್ಕೆ ಹಾನಿ ಮಾಡೋದಿಲ್ವಾ ಅಂತ. ಆಗ ಅವರಮ್ಮ ಹೇಳಿದರು, ನೋಡಿ, ನಾನು ನಿಮಗೆ ದೊಡ್ಡ ರಟ್ಟಿನ ಪೆಟ್ಟಿಗೆನ ಕೊಡ್ತೀನಿ, ಮತ್ತು ಹಳೆ ಬೆಡ್ಶೀಟು ಕೊಡ್ತೀನಿ. ಈ ನಾಯಿ ಮರಿನ ಅಲ್ಲಿ ಹೊರಗಡೆ ಹುಲ್ಲು ಹಾಸಿನ ಮೇಲೆ ಒಂದು ತಾತ್ಕಾಲಿಕವಾಗಿ ಒಂದು ಮನೆ ಥರ ಮಾಡಿ ಅಲ್ಲಿ ಮಲಗಿಸಿ, ಆದರೆ ಅದನ್ನು ಮನೆಯೊಳಗಡೆ ಮಾತ್ರ ನಾನು ಇಟ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅವರಮ್ಮ ಹೇಳಿದರು. ಆಗ ತಂದೆ ಇದು ಸರಿಯಾದ ಐಡಿಯಾ ಅಂತ ಒಪ್ಪಿದ್ರು. ಆದರೆ ಕೃಷ್ಣ ಗೌರಿಗೆ ಅದನ್ನು ಹೊರಗಡೆ ಕಳ್ಸೋಕ್ಕೆ ಇಷ್ಟನೇ ಇರಲಿಲ್ಲ. ಆದರೂ ಅಪ್ಪ ಅಮ್ಮ ಹೇಳಿದ್ದನ್ನ ಕೇಳಬೇಕಲ್ವಾ, ಅದಕ್ಕೆ ಒಪ್ಕೊಳ್ಳದೆ ಬೇರೆ ದಾರಿನೇ ಇರಲಿಲ್ಲ. ಗೌರಿ, ಕೃಷ್ಣ ಮತ್ತು ಅವರಪ್ಪ ಎಲ್ಲರೂ ಸೇರಿ ಆ ರಟ್ಟಿನ ಪೆಟ್ಟಿಗೆಗೆ ಹಳೆ ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಬಿಸ್ಕತ್ ಎಲ್ಲ ಹಾಕಿ ಆ ಪುಟಾಣಿ ನಾಯಿ ಮರಿನ ಅದರೊಳಗಡೆ ಇರಿಸಿ ಬೇರೆ ನಾಯಿಗಳಿಂದ ರಕ್ಷಣೆ ಮಾಡೋಕ್ಕೆ ಅಂತ ಒಂದು ಬಲೆಯಿಂದ ಮುಚ್ಚಿದ್ರು. ಅವರಪ್ಪ ಆ ಪೆಟ್ಟಿಗೆನ ಹೊರಗಡೆ ಇಟ್ಟರು. ಆದರೆ ಕೃಷ್ಣ ಗೌರಿ ಆ ಪುಟಾಣಿ ನಾಯಿ ಮರಿನ ತಬ್ಬಿಕೊಂಡು ಗುಡ್ ನೈಟ್ ನಾಯಿ ಮರಿ ಅಂತ ಹೇಳಿ ತಮ್ಮ ಕೋಣೆಗೆ ಮಲ್ಕೊಳ್ಳೋಕೆ ಹೋದರು. ರಾತ್ರಿ 2 ಗಂಟೆ ಸುಮಾರಿಗೆ ಕೃಷ್ಣ ಅವರಪ್ಪ
ಏಯ್, ಎದ್ದೇಳೋ ಕೃಷ್ಣ, ಎದ್ದೇಳೋ, ಎದ್ದೇಳೋ. ಆ ನಾಯಿ ಮರಿ ಬೌ 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 ಅಂತ ರಾತ್ರಿ ಕಿರ್ಚಿ ಕಿರ್ಚಿ ನಮ್ಮ ನಿದ್ದೆಗೆಡಿಸ್ತಾ ಇದೆ, ಎದ್ದೇಳು ಅಂತ ಎಬ್ಸಿದ್ರು. ಆಗ ಕೃಷ್ಣನ ಹತ್ರ ಮಲ್ಕೊಂಡಿರೋ ತಂಗಿ ಗೌರಿನೂ ಅಣ್ಣನ ಜೊತೆಗೆ ಕಣ್ಣು ಉಜ್ಕೊಂಡು ಎದ್ರು. ಅಪ್ಪ, ಬಹುಶಃ ಅದು ಪೆಟ್ಟಿಗೆಯಿಂದ ಹೊರಗೆ ಬರೋಕ್ಕೆ ಬಯಸ್ತಾ ಇರ್ಬೇಕಪ್ಪ, ಅದಕ್ಕೆ ಅದು ಕೂಗ್ತಾ ಇದೆ ಅಂತ ಗೌರಿ ಹೇಳಿದ್ಲು. ಆಗ ಕೃಷ್ಣನು ಹೇಳ್ದ, ಅಪ್ಪ, ನನಗೆ 2 ನಾಯಿ ಬೊಗಳಿರೋ ಥರ ಕೇಳಿಸ್ತಿದೆ, ಬನ್ನಿ ನಾವು ಹೊರಗಡೆ ಹೋಗಿ ನೋಡೋಣ ಅಂತ ಕೇಳಿದಾಗ ಅಪ್ಪ, ಗೌರಿ, ಕೃಷ್ಣ ಮತ್ತು ಅವ್ರ ಅಮ್ಮನೂ ಬಂದರು. ಎಲ್ಲರೂ ಹೊರಗಡೆ ಹೋಗಿ ನೋಡಿದ್ರೆ ಅವ್ರಿಗೆ ಆಶ್ಚರ್ಯ ಆಗೋ ಥರ ಆ ಪೆಟ್ಟಿಗೆ ಪಕ್ಕದಲ್ಲಿ ಒಂದು ದೊಡ್ಡ ನಾಯಿ ಇತ್ತು. ಅದು ಆ ಪೆಟ್ಟಿಗೆ ಸುತ್ತ ಹಾಕಿರೋ ನೆಟ್ಟನ್ನ ಎಳಿಯಕ್ಕೆ ಪ್ರಯತ್ನ ಪಡ್ತಿತ್ತು. ಅದನ್ನು ನೋಡಿದ ಕೃಷ್ಣ ಗೌರಿಗೆ ಗೊತ್ತಾಗೋಯ್ತು, ಓ, ಇದು ಈ ನಾಯಿ ಮರಿ ಅಮ್ಮ ಇರ್ಬೋದು, ನಾಯಿ ಮರಿನ ಕರ್ಕೊಂಡು ಹೋಗೋಕೆ ಅಂತ ಬಂದಿದ್ದಾಳೆ. ಹೇ, ನಾಯಿ ಮರಿಗೆ ಅವರಮ್ಮ ಸಿಕ್ಬಿಟ್ರು ಅಂತ ಇಬ್ರು ಚಪ್ಪಾಳೆ ತಟ್ಟಿ ನಗ್ತಾ ಖುಷಿಯಾದ್ರು. ಆಗ ಕೃಷ್ಣನಪ್ಪ ಆ ಬಲೆನ ತೆಗೆದ. ನಾಯಿ ಮರಿ ಬೌ 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 ಅಂತ ಅಂದರೆ ನಾಯಿ ಬೌ 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 ಅಂತ ಕರೀತು. ನಾಯಿ ಮರಿ ಹೋಗಿ ಅಮ್ಮನ ತಬ್ಕೊಳ್ತು. 2 ಜೋರಾಗಿ ಮುದ್ದು ಮಾಡ್ತಾ ಪೊದೆ ಒಳಗಡೆ ಹೋಗಿ ಮರೆಯಾದವು. ಇವರು ಹಾಗೆ ಹೋಗಿ ಮಲ್ಕೊಂಡ್ರು. ಮರುದಿನ ಬೆಳಿಗ್ಗೆ ಆಯಿತು. ಆಗ ಕೃಷ್ಣ ಮತ್ತು ಗೌರಿ ಅವ್ರ ಅಮ್ಮನಿಗೆ ಹೇಳಿದರು, ಅಮ್ಮ, ನಾನು ಆ ನಾಯಿ ಮರಿನ ನಿಜವಾಗ್ಲೂ ಇಷ್ಟಪಟ್ಟೆ. ನಾನು ಇಷ್ಟಪಟ್ಟೆ ಅಮ್ಮ. ಆದರೆ ಅಮ್ಮ, ನಾವು ಇನ್ನು ಮುಂದೆ ಪ್ರಾಣಿಗಳನ್ನು ತಂದು ಕೊಡು ಅಂತ ಕೇಳೋದಿಲ್ಲ ಅಮ್ಮ. ಯಾಕಂದರೆ ಅವುಗಳು ಅಮ್ಮನ್ನ ಬಿಟ್ಟು ಬರೋಕ್ಕೆ ಬೇಜಾರಾಗುತ್ತೆ ಅವುಗಳಿಗೆ. ಅವುಗಳನ್ನು ನಿರ್ಬಂಧ ಮಾಡೋದು ಸರಿಯಲ್ಲ. ಅವು ಅವ್ರ ಅಮ್ಮನ ಜೊತೆಗೇ ಇರಬೇಕಮ್ಮ ಅಂತ ಹೇಳಿದರು. ಆಗ ಅವರಮ್ಮ ಅದನ್ನು ಒಪ್ಪಿ ಮುಗುಳ್ನಾಗ್ತಾ ಹೇಳಿದರು, ಎಸ್ ಮಕ್ಕಳೇ, ನೀವಿಬ್ಬರು ಹೇಳಿದ್ದು ಸರಿ. ಪ್ರಾಣಿಗಳನ್ನು ನಾವು ಮುಕ್ತವಾಗಿ ಬದುಕೋದಕ್ಕೆ ಬಿಡಬೇಕು. ಅವುಗಳಿಗೂ ಹೆತ್ತವ್ರು ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ. ಅವು ಮನುಷ್ಯರಿಗಿಂತ ಹೆಚ್ಚಾಗಿ ಚೆನ್ನಾಗಿ ಮರಿಗಳನ್ನು ನೋಡ್ಕೊಳ್ತವೆ ಮಕ್ಕಳೇ. ಆವತ್ತಿಂದ ಕೃಷ್ಣ ಗೌರಿ ಯಾವುದೇ ನಾಯಿ ಮರಿ, ನಾಯಿ, ಬೆಕ್ಕು, ಬೆಕ್ಕಿನ ಮರಿಗಳು ಮನೆ ಸುತ್ತಮುತ್ತ ಓಡಾಡೋದನ್ನು ನೋಡ್ತಾ ಇದ್ರು. ಅವರಿಬ್ಬರು ಯಾವಾಗಲೂ ತಮ್ಮ ಮನೆ ಹತ್ರ ಹಾಲಿನ ಬಟ್ಲನ್ನು ಇರಿಸ್ತಾ ಇದ್ರು, ನೀರಿನ ಬಟ್ಲನ್ನು ಇಡಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಓಡಾಡ್ತಿದ್ದ ಬೆಕ್ಕುಗಳು, ನಾಯಿ ಮರಿಗಳು ಬಂದು ಆ ಹಾಲನ್ನು ಕುಡಿದು ಹೋಗ್ತಾ ಇದ್ವು. ಆವತ್ತಿಂದ ಕೃಷ್ಣ ಗೌರಿ ಅಂದ್ಕೊಂಡ್ರು, ನಾವು ಪ್ರಾಣಿಗಳನ್ನು ದೂರದಿಂದಲೂ ಕೂಡ ಪ್ರೀತಿ ಮಾಡ್ಬೋದು, ಅವಕ್ಕೇನು ಬೇಕೋ ಅದನ್ನು ಕೊಟ್ಟು ಪ್ರೀತಿ ಮಾಡ್ಬೋದು. ಹೀಗೆ ತಮ್ಮ ಮಕ್ಕಳು ಬುದ್ಧಿವಂತರಾಗಿರೋದನ್ನು ನೋಡಿ ಅವರ ಅಪ್ಪ ಅಮ್ಮ ಇಬ್ಬರು ಸಂತೋಷಪಟ್ರು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.